ಆಮೇಲೆ ಎತ್ತುಗಳನ್ನ ಓಡಿಸ್ತಾರೆ. ಯಾಕೆ ಅಂದ್ರೆ ಎತ್ತುಗಳು ರೈತರ ಒಡನಾಡಿ. ರೈತ ಮತ್ತು ಎತ್ತುಗಳಿಗಿರ್ತಕ್ಕಂಥ ಸಂಬಂಧ, ಅವಿನಾಭಾವ ಸಂಬಂಧ ಹೆಂಗಿದೆ ಅಂದ್ರೆ, ರೈತ ಒಂದ್ ದಿವಸ ಹುಲ್ಲಾಗದೆ ಇದ್ರೆ ಹಸುಳಿಯಲ್ಲಿ ಕಣ್ಣೀರು ಬರುತ್ತೆ ಅಂದ್ರೆ ನನ್ನ ಒಡೆಯೇ ಇಲ್ಲ ಅಂತ. ನೀವು ಯಾರ್ಯಾರು ಆ ಥರ ಪ್ರೀತಿ ಇದ್ರೆ ಅದವ್ರಿಗೆ ಗೊತ್ತಿರುತ್ತೆ. ಒಂದು ದಿವಸ ಒಡೆಯ ಬಂದು ಅಂದ್ರೆ ಸಾಕಿರ್ತಕ್ಕಂಥ ವ್ಯಕ್ತಿ ಬಂದು ಹಾಕ್ಲಿಲ್ಲ, ಹುಲ್ಲನ್ನ ಮೇವು ಹಾಕ್ಲಿಲ್ಲ ಅಂದ್ರೆ ನೆನೆಸ್ಕೊಂಡು ಒಡೆಯನ್ನ ಅವನು ಎಷ್ಟರ ಹೊಡೆದಿರ್ಲಿ, ಬೇಸಾಯ ಹೊಡಿಬೇಕಾರೆ ಎಷ್ಟು ಪ್ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದ್ ದಿವಸ ಹುಲ್ಲನ್ನು ಹಾಕ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಎತ್ತಿನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅಂತ ಅದ್ಭುತವಾದ ಸಂಬಂಧ. ರೈತ ತಾನು ಊಟ ಮಾಡೋದಕ್ಕಿಂತ ಮುಂಚೆ ಎತ್ತುಗಳಿಗೆ ಹುಲ್ಲಾಗ್ದೇನೆ ಊಟ ಮಾಡಲ್ಲ. ಅವನು ಊಟ ಆದ್ಮೇಲೆ ಮತ್ತೊಂದ್ಸರಿ ಹೋಗಾಗ್ತಾನೆ. ಅಂತ ಅವಿನಾಭಾವ ಸಂಬಂಧ ಎತ್ತುಗಳು ಮತ್ತೆ ಹಸುಗಳು ಬಗ್ಗೆ ರೈತನಿಗಿರ್ತಕ್ಕಂಥ ಸಂಬಂಧ. ಚಳಿಗಾಲದಲ್ಲಿ ಏನಾಗಿರುತ್ತಪ್ಪ ಅಂದ್ರೆ, ಸುಗ್ಗಿ ಹಬ್ಬ ಎಲ್ಲ ಮುಗ್ದಿರುತ್ತೆ. ಹಿಂಗೆ ಸುತ್ತಾಗ್ತಾನೆ. ಹೆಂಗೆ ಅಂದ್ರೆ ಭೂಮಿ ಇದು, ಇವನು ಭೂಮಿ ಹಿಂಗೆ ಒಂದು ರೌಂಡ್ ಬರ್ತಾನೆ. 24 ಗಂಟೆ ಆಗುತ್ತೆ. 24 ಗಂಟೆ ಒಂದಿನ ಹಿಂಗೆ ಸುತ್ತುತ್ತಾ ಇಲ್ಲಿ ನಿಂತಿದ್ದೇನೆ. ಈಗ ಅಲ್ಲಿ ನಿಂತಿದ್ದೇನೆ. ಜನವರಿ 14ನೇ ತಾರೀಕು ಇಲ್ಲಿಂದ ಹೊಸ ಸ್ಟಾರ್ಟ್ ಮಾಡ್ತಾನೆ. ಕೇಳಿಸ್ಕೊಳ್ಳಿ, ಭೂಮಿ ಸೂರ್ಯನ ಸುತ್ತ ಸುತ್ತಲಿಕ್ಕೆ ಇನ್ನೊಂದು ಸುತ್ತು ಪ್ರಾರಂಭ ಆಗುತ್ತೆ. ಅಂದ್ರೆ 365 ದಿವಸ ತಾಂಡ. ಇಲ್ಲಿಂದ ಮತ್ತೆ ತನ್ನ ಕಕ್ಷೆಯ ಸುತ್ತ ಹೊಸ ಪಥ ಅಂದ್ರೆ ಉತ್ತರಾಯಣ ಕಾಲ, ಅಂದ್ರೆ ಮತ್ತೆ ಉತ್ತರದಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂತಾನೆ ಸುತ್ತಲಿಕ್ಕೆ. ಅದಕ್ಕೆ ಈ ಸಂಕ್ರಾಂತಿ ಹಬ್ಬ ಅಂತ ಆಚರಿಸ್ತೀವಿ. ಜನವರಿ 14 ಸಂಕ್ರಮಣ ಕಾಲ, ಮಕರ ಸಂಕ್ರಾಂತಿ. ಅಂದ್ರೆ ಭೂಮಿ ತನ್ನ ಕಕ್ಷೆಯ ಸುತ್ತುತ್ತಾ ಮತ್ತೆ ಹೊಸ ಪಥವನ್ನ, ಸೂರ್ಯನಿಗೂ ಭೂಮಿಗೂ ಅವಿನಾಭಾವ ಸಂಬಂಧ ಇದೆ. ನಿಮಗೆ ಗೊತ್ತಿದೆ, ಸೂರ್ಯ ನಿಂತಲ್ಲೇ ಇರ್ತಾನೆ. ಅವನು ನಮ್ಮ ಭೂಮಿಗೆ ಹತ್ತಿರವಾದ ನಕ್ಷತ್ರ, ತುಂಬಾ ಹತ್ತಿರದ ನಕ್ಷತ್ರ ಸೂರ್ಯ. ಮಿಲ್ಕಿ ವೇಸ್ ತುಂಬಾ ಇದೆ ಯೂನಿವರ್ಸ್ ಅಲ್ಲಿ. ಆ ಸೂರ್ಯನ ಸುತ್ತ ನಮ್ಮ ಭೂಮಿ ಸುತ್ತುತ್ತಾ ಇರುತ್ತೆ. ಸೂರ್ಯನ ಸುತ್ತಲೂ ನಮ್ಮ ಭೂಮಿ ಎಷ್ಟು ದಿನಗಳನ್ನು ತಗೊಳುತ್ತೆ? ಒಂದು ರೌಂಡ್ ಹಾಕ್ಲಿಕ್ಕೆ ಎಷ್ಟು ದಿನಗಳನ್ನು ತಗೊಳತ್ರೋ? 365 ಕಾಲ ದಿವಸಗಳು. ಅರ್ಥ ಆಯ್ತಾ? ಭೂಮಿ ಸೂರ್ಯನ ಸುತ್ತ ಹೇಗೆ ಸುತ್ತುತ್ತೆ ಯಾರಿಗಾರು ಗೊತ್ತಾ? ಭೂಮಿ ತನ್ನ ಕಕ್ಷೆಯ ಸುತ್ತ ಸುತ್ತುತ್ತಾ ಹಿಂಗೆ. ಇದು ಭೂಮಿ ಅಂದ್ರೆ ತನ್ನ ಕಕ್ಷೆಯ ಸುತ್ತ ಹಿಂಗ್ ಸುತ್ತುತ್ತಾ ಒಂದ್ ಸುತ್ತ ಬರ್ಲಿಕ್ಕೆ 24 ಗಂಟೆ ತಗೊಳುತ್ತೆ. ಎಷ್ಟು ಗಂಟೆ ತಗೊಳುತ್ತೆ? ಹೀಗೆ ಪ್ರತಿ ದಿವಸ, ಹಗಲು ರಾತ್ರಿ ಆಗಲ್ಲ, ಅದಕ್ಕೇನೆ ಪ್ರತಿ ದಿವಸ ತನ್ನ ಕಕ್ಷೆಯನ್ನ ಸುತ್ತುತ್ತಾ 365 ಕಾಲ ದಿವಸದಲ್ಲಿ ಒಂದು ಸುತ್ತನ್ನ ಸೂರ್ಯನನ್ನ ಹಾಕುತ್ತೆ. ಅರ್ಥ ಆಯ್ತಾ? ಹಾಗಾಗಿ ನಮ್ಮ ದೇಶ ಹಬ್ಬಗಳ ದೇಶ. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ವೈಜ್ಞಾನಿಕ ಕಾರಣ ಇದೆ, ಐತಿಹಾಸಿಕ ಹಿನ್ನೆಲೆ ಇದೆ. ಹಾಗಾಗಿ ನಾವೆಲ್ಲ ಈಗ ಸಂಭ್ರಮ ಶನಿವಾರದ ಇಂದಿನ ದಿನದಂದು ಸಂಭ್ರಮ ಸಂಕ್ರಾಂತಿಯನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ನಾವು ನಿಮಗೆಲ್ಲ ಏನು ಉಣಬಡಿಸ್ತಾ ಇದ್ದೇವೆ ಅಂದ್ರೆ, ಈ ಆಯ್ತು ಸರ್. ಯಾರವ್ವ
ಲೇ ಎಲ್ಲ ಸರಿ